ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನ್ ಮೈನಾ, ಬರ್ತಾ ಬೆಂಗಳೂರಿಂದ ಈ ಮೈಲಾರಕೋಟೆ ಮಾವಂಗೆ ಏನು ತರ್ಲಿಲ್ವಾ? ಕೃಷ್ಣಪ್ಪ, ಇದ್ಯಾಕೆ ಹಿಂಗ್ ಸುಮ್ಕೆ ಬಂದು ಮನೆ ತಾವ್ ತಕರಾರು ಮಾಡ್ತಿದ್ಯಾ? ನಿಂಗೇನ್ ಬೇಕು? ಹೇಯ್, ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ಬೇಡ. ನಮ್ಗೆ ಸಮಯ ಇಲ್ಲ. ಮನೆಗೆ ಯಾರ್ಯಾರೋ ಬಂದವ್ರೆ. ಹೋಗಪ್ಪ ಮೊದಲು ಸುಮ್ನೆ. ಏನ್ ಮಾವ ನೀನು ಇಷ್ಟು ಪ್ರೀತಿಯಿಂದ ಬಂದ್ರೆ ಹೋಗು ಅಂತ ಕಳಿಸ್ತೀಯಾ? ನನಗ್ ಮರ್ಯಾದೆನೇ ಇಲ್ವಾ? ಮಿಸ್ಟರ್ ಕೃಷ್ಣ, ಅವ್ರಿಗೆ ನಿಮ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದಾರೆ ತಾನೆ, ಮತ್ತೆ ತೊಂದರೆ ಕೊಡ್ತಿದ್ದೀರಾ? ನೀವೆಲ್ಲ ನಮ್ಮ ಮಾವನ ಅತಿಥಿಗಳು, ಅಂದ್ರೆ ನನ್ನ ಅತಿಥಿಗಳಿದ್ದ ಹಾಗೇನೆ. ಸ್ವಲ್ಪ ನೋಡ್ಕೊಂಡು ಮಾತಾಡಿ ಮಿಸ್ಟರ್. ಏನಪ್ಪ, ಅವರಿಗೆ ಮಾತಾಡಕ್ ಇಷ್ಟ ಇಲ್ಲ ಅಂತ ಅಂದ್ರು ಮೈ ಮೇಲೆ ಬಿದ್ದು ಮಾತಾಡಿಸ್ತಿದ್ದೀರಲ್ಲ, ಹೀಗೆಲ್ಲ ಮಾಡಬಾರ್ದು. ಇದು ತಪ್ಪು. ಮೇಡಮ್, ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನ್ಯಾರು ಅಂತ ಇವರೆಲ್ರಿಗೂ ಗೊತ್ತು. ನಾನು ಮೈನನ್ನ ಮದುವೆ ಆಗ್ತಿರೋ ಹುಡುಗ. ಕೃಷ್ಣ, ಇವರು ಕಷ್ಟದಲ್ಲಿದ್ದಾಗ 10 ಲಕ್ಷ ಸಾಲ ಕೊಡ್ಸಿದ್ದೆ. ಅದಕ್ಕೆ ಇವರಿದ್ದ ಮನೆನ ಅಡ್ಬಿಟ್ರು. ಈಗಿರೋ ಈ ಮನೆ ಇವ್ರದಲ್ಲ. ಮಾವ, ಏನು ಯೋಚನೆ ಮಾಡಬೇಡಿ. ಆ ಸಾಲನೂ ನಾನೇ ತೀರಿಸ್ತೀನಿ, ಮನೇನೂ ವಾಪಸ್ ಕೊಡಿಸ್ತೀನಿ. ನಿಮ್ಮ ಮಗಳು ಮೈನನ್ನ ನಂಗೆ ಮದುವೆ ಮಾಡಿಸ್ಬಿಡಿ. ಆ 10 ಲಕ್ಷನ ವಧುದಕ್ಷಿಣೆ ಅಂತ ಇಟ್ಕೊಳ್ಳಿ. ಏನಂತೀಯಮ್ಮವ್ವ? ನೀವು ಹೂ ಅಂದ್ರೆ ಹೆಣ್ ಕೇಳೋ ಶಾಸ್ತ್ರನ ಇದೇ ಹಬ್ಬದಲ್ಲೇ ಮುಗಿಸ್ಬಿಡೋಣ. ಈ ವ್ಯಕ್ತಿನ ಎಲ್ಲೋ ನೋಡಿರೋ ಹಾಗಿದೆಯಲ್ಲ, ಎಲ್ಲಿ? ಏಯ್, ಯಾರ ಮುಂದೆ ಬಂದು ಏನಂತ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಇಲ್ಲಿಂದ ನಡೆದ್ರೆ ಸರಿ. ಅಂತ ಯಾರಿಗೋ ಹೇಳ್ತಾ ಇದೀಯಾ? ನಾನು ಒಂದೇ ಒಂದು ಚಿಡ್ಕೆ ಹೊಡೆದ್ರೆ ಸಾಕು, 18 ಹಳ್ಳಿ ಜನ ನನ್ನ ಹಿಂದೆ ನಿಂತಿರ್ತಾರೆ. ಹುಷಾರ್. ಏಯ್ ಮಿಸ್ಟರ್, ಹೋಗು ಅಂದೆ ತಾನೆ. ಇನ್ನೊಂದು ನಿಮಿಷ ಇಲ್ಲಿದ್ರು ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನ್ ಸರ್, ನಮ್ಮೂರಿಗೆ ಬಂದು ನಮಗೆ ಹೇಗ್ ಬೇಕೋ ಹಾಗೆ ಮಾತಾಡ್ತೀರಾ? ಊರು ನಿಮ್ದೇ ಆಗಿರ್ಬೋದು, ಹಾಗಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಸರ್, ದಯವಿಟ್ಟು ಸರ್, ದಯವಿಟ್ಟು ಎಲ್ಲರೂ ಸುಮ್ಕೆ ಇರಿ. ಒಳಗೋಗಿ. ನೀವು ಸುಮ್ಮನಿರಿ. ನನ್ ಮುಂದೆನೆ ಮೈನಾ ಬಗ್ಗೆ ಮಾತಾಡ್ತೀಯಾ? ನಡೆಯೋ ಇಲ್ಲಿಂದ. ಪುಷ್ಪಕ್ ಸರ್, ದಯವಿಟ್ಟು ಬೇಡಿ. ಕೃಷ್ಣ, ಸುಮ್ನೆ ನನ್ನ ತಾಳ್ಮೆ ಪರೀಕ್ಷೆ ಮಾಡ್ತಿದ್ಯಾ ಕಣಪ್ಪ. ಅವ್ರ ಎದುರಿಗೆ ನನ್ಗೆ ಅವಮಾನ ಮಾಡ್ತಿದ್ಯಾ? ನೋಡು, ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಹೊಂಟೋಗು. ಇಲ್ದೇ ಇದ್ರೆ ಈ ಮುತ್ತಣ್ಣ ಏನ್ ಬೇಕಾದ್ರೂ ಮಾಡ್ತಾನೆ. ಹೋಗ್ತಾ ಇಲ್ವೋ? ರೀ ಪುಷ್ಪಕ್ ಸರ್, ದಯವಿಟ್ಟು ಇವ್ರ ಹತ್ರ ಮಾತಾಡಬೇಡಿ. ಒಳಗಡೆ ಬನ್ನಿ. ಈ ಜನ ಸರಿ ಇಲ್ಲ. ಯಾಕೆ ಬೇಕು? ಬನ್ನಿ. ಧ್ರುವ, ಬಾ ಧ್ರುವ. ಅಮ್ಮ. ಪೇಟೆ ರಾಜ್ಕುಮಾರ, ಹಬ್ಬಕ್ಕೆ ಬಂದ, ತಿನ್ನ, ಹೋದ್ನ ಅಂತ ಅಷ್ಟ್ರಲ್ಲೇ ಇರ್ಬೇಕು. ಜಾಸ್ತಿ ಹಾರಾಡಿದ್ರೆ ಕತ್ತರಿಸ್ಬಿಡ್ತೀನಿ. ಅಮ್ಮ. ಅಯ್ಯೋ, ಮುಟ್ಟು ನೋಡು, ಆಮೇಲೆ ಗೊತ್ತಾಗತ್ತೆ. ಸರ್, ಪುಷ್ಪಕ್ ಸರ್, ಬನ್ನಿ. ಒಳಗೆ ನಡೀರಿ. ನಡೀರಿ. ಮುತ್ತಣ್ಣ, ಇವ್ರನ್ನೆಲ್ಲ ಅಡ್ಡ ಇಟ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ಯಾ? ಎಷ್ಟು ದಿನ ಇರ್ತಾರೆ ಇವರೆಲ್ಲ? 1 ದಿನ, 2 ದಿನ, 3 ದಿನ, ಹಬ್ಬ 4 ದಿನ ಆದ್ಮೇಲೆ ನಾನ್ ನಿನ್ ನೋಡ್ಕೊಂತೀನಿ. ಧ್ರುವವ್ರೆ, ಬನ್ನಿ ನೀವು.
ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಹಾಳದ್ ಬೆಕ್ಕಡ್ಡ ಬಂತು. ಬನ್ನಿ ನೀವು, ಆಮೇಲೆ ಹೋಗೋಣ. ಬನ್ನಿದ್ರು ಅವ್ರೆ. ಮೈನಾ, ಈ ಅಮ್ಮ ಯಾಕೆ ಗುರು ಕಾಟ ಕೊಡ್ತಾಳೆ? ನೆಮ್ಮದಿಯಾಗಿ ಕೆಲಸ ಮಾಡಕ್ಕೂ ಬಿಡಲ್ಲ. ರಾಮೇಶ್ವರಕ್ಕೆ ಹೋದ್ರು ಶನಿ ಕಾಟ ತಪ್ಪಲ್ಲ ಅಂತಾರಲ್ಲ ಹಾಗೆ. ಹಲೋ, ನಮಸ್ತೆ ಮೇಡಮ್. ನಿಮ್ಮನ್ನೇ ಜ್ಞಾಪಿಸ್ಕೊತಿದ್ದೆ. ನೆನ್ಸ್ಕೋತೀರಾ, ಚೆನ್ನಾಗಿ ನೆನ್ಸ್ಕೋತೀರಾ. ಯಾಕ್ರೆ ಇಷ್ಟೊಂದು ನಾಟಕ ಮಾಡ್ತೀರಾ? ಏನ್ ಮೇಡಮ್ ಹೀಗೆ ಹೇಳ್ಬಿಟ್ರಿ? ನೀವು ಗಾರ್ಮೆಂಟ್ಸ್ಗೆ ಒಂಥರ ಕಳ್ಶ ಇದ್ದ ಹಾಗೆ. ನೀವಿಲ್ಲ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ಕಳೆನೇ ಇರಲ್ಲ. ನೀವು ಒಂದ್ ವಾರ ಸಸ್ಪೆಂಡ್ ಆಗಿದ್ದಾಗ್ಲೂ ಏನ್ ಹೇಳ್ತೀರಾ ಸಮಸ್ಯೆ? ಸಾಕ್ ಸುಮ್ನೆ ಇರಿ. ಅದೆಲ್ಲ ಯಾಕಿವಾಗ? ಹೇಳಿ ಮೇಡಮ್, ಏನ್ ಫೋನ್ ಮಾಡಿದ್ದು? ನೋಡಿ, ಇಲ್ಲಿ ಹಳ್ಳಿಲಿ ಒಬ್ಬ ಪ್ರೆಸಿಡೆಂಟ್ ಇದ್ದಾನೆ. ಅವನ ಹೆಸರು ಕೃಷ್ಣ ಅಂತ. ಏನ್ ಮೇಡಮ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತಿದ್ದೀರಾ? ಹಾಗಾದ್ರೆ ಪುಷ್ಪಕ್ ಸರ್ಗೆ ಟಿಕೆಟಾ? ಶಟ್ ಅಪ್. ಹೇಳೋದನ್ನ ಪೂರ್ತಿಯಾಗಿ ಕೇಳಿ. ಸಾರಿ ಮೇಡಮ್, ಹೇಳಿ ಹೇಳಿ. ಏನ್ ಗೊತ್ತಾ, ಇಲ್ಲಿ ಕೃಷ್ಣ ಅಂತ ಒಬ್ಬ ಇದ್ದಾನೆ. ಅವನು ಈ ಹಳ್ಳಿಗೆ ಪ್ರೆಸಿಡೆಂಟ್ ಅಂತೆ. ಅವನು ಮೈನಾ ಮನೆಗೆ ಆಪೋಸಿಟ್ ಆಗಿದ್ದಾನೆ. ಸರಿ. ಅಷ್ಟೇ ಅಲ್ಲ ಬಾಲರಾಜ್, ಅವ್ನು ನೋಡ್ದಾಗೆಲ್ಲ ನಂಗ ಅವನ್ನ ಎಲ್ಲೋ ನೋಡಿದೀನಿ ಅಂತ ಅನಿಸ್ತಾ ಇದೆ. ಆದ್ರೆ ಎಲ್ಲಿ ಅಂತ ನನಗೆ ನೆನ್ಪಾಗ್ತಿಲ್ಲ. ಆದ್ರೆ ಐ ಆಮ್ ಡ್ಯಾಮ್ ಶೂರ್ ನೀವು ಅವನನ್ನ ನೋಡಿರ್ತೀರಾ. ಹೌದಾ ಮೇಡಮ್? ಅವನ್ ಫೋಟೋ ಇದ್ರೆ ಕಳಿಸಿ, ನೋಡಿ ಹೇಳ್ತೀನಿ. ಇವನ್ ಅಲ್ಲೇನ್ ಮಾಡ್ತಿದ್ದಾನೆ ಮೇಡಮ್? ಹಾಗಾದ್ರೆ ನೆನ್ಪಾಯ್ತಾ? ನೆನ್ಪಿಲ್ದೇನು ಮೇಡಮ್, ಚೆನ್ನಾಗಿ ನೆನ್ಪಿದೆ. ಇವನೊಂದ್ಸರಿ ನಮ್ ಗಾರ್ಮೆಂಟ್ಸ್ಗೆ ಆರ್ಡರ್ ಕೊಡಕ್ ಬಂದಿದ್ದ. ಇವನಿಂದಾನೇ ಅಲ್ವಾ ಮೈನಾಗೆ ಬಾತ್ರೂಮ್ ತೊಳೆ ಶಿಕ್ಷೆ ಕೊಟ್ಟಿದ್ದು. ಓ ಮೈ ಗಾಡ್, ಕರೆಕ್ಟ್ ಕರೆಕ್ಟ್, ನನ್ಗೆ ಇವಾಗ ನೆನ್ಪಾಯ್ತು. ಇದವನೇ ಅಲ್ವಾ? ಹಾಗಿದ್ರೆ ಇವನ್ ಯಾವ ಸೀಮೆ ಬಿಸ್ನೆಸ್ ಮೆನ್ನು ಅಲ್ಲ, ನಾಟಕ ಆಡ್ಕೊಂಡು ಇಲ್ಲಿಗೆ ಬಂದಿದ್ದ ಅನ್ಸತ್ತೆ. ಹಾಗಾದ್ರೆ ಅವನು ಮೈನಾನ ಟಾರ್ಗೆಟ್ ಮಾಡ್ಕೊಂಡೇ ಬಂದಿದ್ದಾನೆ. 100% ಮೇಡಮ್. ಇನ್ನೂ ಒಳ್ಳೇದೇ ಆಯ್ತು. ಇವನ್ನ ಜೊತೆಗೆ ಹಾಕೊಂಡು ಮೈನಾ ನೋಡ್ಸಕ್ ಏನಾದ್ರೂ ಪ್ಲಾನ್ ಮಾಡಿ. ಎಸ್, ಐಲ್ ಡೂ ಇಟ್. ಥ್ಯಾಂಕ್ ಯು ಸೋ ಮಚ್. ಈ ಮೈನಾ ಇದೇ ಕಣೆ ನಿನಗೆ. ನಾವೇ ಖತರ್ನಾಕ್ ಅಂದ್ರೆ ಈ ನನ್ ಮಗ ನಮ್ಗಿಂತ ಖತರ್ನಾಕ್ ಇದ್ದಾನೆ. ಮುಂದೆ ಉಪಯೋಗಕ್ಕೆ